ಓಕೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಶುಭ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುರುತಿನ ಅಭ್ಯರ್ಥಿಯಾಗಿ ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಗೋವಾದ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಾವಂತ್ ಅವರು, ನಮ್ಮ ರಾಜ್ಯ ಉಪಾಧ್ಯಕ್ಷ ಅಂತ ರೂಪಾಲಿ ನಾಯ್ಕ್ ಅವರು, ಹಾಲಪ್ಪನವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಂತ ಸುನಿಲ್ ಕುಮಾರ್ ಅವರು, ನಮ್ಮ ಶಾಸಕ ಸ್ನೇಹಿತರಾದಂಥ ಶ್ರೀಯುತ ಬೆಲ್ಲದವರು, ಹಾಗೆ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ನಮ್ಮ ಮೀನುಗಾರ ಮುಖಂಡರಾದಂಥ ಉಳ್ವೇಕರ್ ಅವರು, ದಿನಕರ್ ಶೆಟ್ಟಿಯವರು, ವಿಠಲ್ ಅಲ್ಗೇಕರ್ ಅವರು ಶಾಸಕರು, ಅಲ್ಲದೆ ನಮ್ಮ ಪಕ್ಷದ ಎಲ್ಲ ಹಿರಿಕಿರಿಯ ನಾಯಕರುಗಳು, ಮಾಜಿ ಶಾಸಕರುಗಳು, ನಾವೆಲ್ಲರೂ ಜೊತೆ ಸೇರಿ ಇವತ್ತು ನಾಮಪತ್ರವನ್ನು ನಾವು ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾಡಿನ ಜನತೆಯ, ನಮ್ಮ ಕ್ಷೇತ್ರದ ಮತದಾರರ ಆಶೀರ್ವಾದವನ್ನು ಕಮಲದ ಹೂವಿಗೆ ಮತ ಹಾಕೋದ್ರ ಮೂಲಕ ನೀಡಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ಕೊಳ್ತಾ, ಪ್ರಾರ್ಥಿಸ್ಕೊಳ್ತಾ, ಈ ನಾಮಪತ್ರವನ್ನು ಸಲ್ಲಿಸುವ ಮೊದಲು ನಾವು ಇವತ್ತು ಮಹಾಗಣಪತಿಯಲ್ಲಿ ಪೂಜೆಯನ್ನು ಮಾಡಿ, ತಾಯಿ ಮಾಲಾದೇವಿಯಲ್ಲಿ ಪೂಜೆಯನ್ನು ಮಾಡಿ, ಸಮುದ್ರ ದೇವತೆಗೆ ನಮ್ಮ ಪೂಜೆಯನ್ನು ಸಲ್ಲಿಸಿ, ಇನ್ನು ನಾಮಪತ್ರ ಸಲ್ಲಿಸೋಕ್ಕಿಂತ ಮೊದಲು ಗೋಪೂಜೆಯನ್ನು ಮಾಡಿ, ಆಮೇಲೆ ಪ್ರಜಾಪ್ರಭುತ್ವದ ದೇವರುಗಳಾದಂತಹ ಪ್ರಜೆಗಳ ಪೂಜೆಯನ್ನು ಮಾಡೋದಕ್ಕೆ, ಅವರ ಒಂದು ಆಶೀರ್ವಾದವನ್ನು ಕೇಳೋದಕ್ಕೆ ನಾವು ಪ್ರಚಾರ ಅಭಿಯಾನದಲ್ಲಿ ನಾವು ತೊಡ್ಕೊಳ್ತಾ ಇದ್ದೇವೆ. ಮನೆ ಮನೆಗೆ ಪ್ರಚಾರ ಕಾರ್ಯವನ್ನೇ ಮಾಡೋದಕ್ಕೆ ನಮ್ಮ ಕಾರ್ಯಕರ್ತರು, ಬೂತ್ ಸಮಿತಿಯವರು, ಪೇಜ್ ಪ್ರಮುಖರು ವಿಶೇಷವಾದ ಆಗ್ರಹವನ್ನು ಕೊಡ್ತಾ ಇದ್ದಾರೆ. ನಾವು ಆ ಕೆಲಸವನ್ನು ನಾವು ಇವತ್ತಿನ ನಂತರದ ದಿನಗಳಲ್ಲಿ ನಾವು ಮಾಡ್ತೇವೆ. ಈಗಾಗಲೇ ನಮ್ಮ ಮತದಾರರ ಮನಸ್ಸು ನರೇಂದ್ರ ಮೋದಿಜಿಯವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅನ್ನೋದ್ರ ಬಗ್ಗೆ ಬಲವಾಗಿ ರೂಪಿತ ಆಗಿದೆ. ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಜಿಯವರು ಮಾಡಿರುವಂಥ ಅತ್ಯದ್ಭುತವಾದ ಸಾಧನೆಗಳು, ಮುಂದಿನ ಅವರ ಕನಸುಗಳು, ಅದನ್ನು ನನಸು ಮಾಡೋದಕ್ಕೆ ನಾವು ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಮತ ಹಾಕಬೇಕು ಅಂದರೆ ನಮ್ಮ ಕ್ಷೇತ್ರದಲ್ಲಿ ಕಮಲದ ಹೂವಿಗೆ ಮತ ಹಾಕಬೇಕು. ಆ ಮೂಲಕ ನನ್ನನ್ನು ಅಭ್ಯರ್ಥಿಯಾದಂಥವನ್ನ ಗೆಲ್ಲಿಸಬೇಕು ಅನ್ನುವಂಥದ್ದು ಮತದಾರರಲ್ಲಿ ಈಗಾಗಲೇ ತೀರ್ಮಾನ ಆಗಿರುವಂಥದ್ದಿದೆ. ನಾನು ವಿನಂತಿ ಮಾಡ್ಕೊಳ್ತೀನಿ, ಬರೋ ದಿನಗಳಲ್ಲಿ ಕಾಂಗ್ರೆಸ್ದವರು ಅವರು ಇಲ್ಲ ಸಲ್ಲದ ಮಾರ್ಗಗಳನ್ನೆಲ್ಲವನ್ನು ಬಳಸಿ ಮತದಾರರ ಹೃದಯವನ್ನು ಗೆದಲೋದ್ರ ಬದಲು ಮತದಾರರಿಗೆ ಆಸೆ ಆಮಿಷಗಳನ್ನು, ಗ್ಯಾರಂಟಿಗಳನ್ನು ಇತ್ಯಾದಿಗಳನ್ನು ನೀಡಿ ಅವರು ಮತವನ್ನು ಪ್ರಾಮಾಣಿಕವಾಗಿ ಚಲಾಯಿಸದೇ ಇರುವಂಥ ಸ್ಥಿತಿಯನ್ನು ಕಾಂಗ್ರೆಸ್ದವರು ತಂದೇ ತರ್ತಾರೆ. ಅದರ ಬಗ್ಗೆ ನಮ್ಮ ಮತದಾರರು ಜಾಗೃತವಾಗಿರಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಾ, ಮುಂದಿನ ದಿನಗಳಲ್ಲಿ ನಾನು ಸಂಸದಾದ ನಂತರದಲ್ಲಿ ನಮ್ಮ ಇಡೀ ಕ್ಷೇತ್ರದ ಕಿತ್ತೂರು, ಖಾನಾಪುರ ಒಳಗೊಂಡಂಥ ಉತ್ತರ ಕನ್ನಡ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಎಲ್ಲ ಸರ್ಕಾರದ ನರೇಂದ್ರ ಮೋದಿಜಿಯವರು ಮಾಡಿರೋ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸೋದಕ್ಕೆ ಮತ್ತು ನಮ್ಮ ಈ ಕ್ಷೇತ್ರದ ಅಭಿವೃದ್ಧಿಗೆ ಹಿರಿಯರ ಜೊತೆ, ತಜ್ಞರ, ಅನುಭವಿಗಳ ಜೊತೆ, ನಮ್ಮೆಲ್ಲ ನಾಯಕರ ಜೊತೆ ಚರ್ಚೆ ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿಗೆ ನನ್ನ ಸಂಪೂರ್ಣವಾದ ಪ್ರಯತ್ನವನ್ನು ನಾನು ಮಾಡ್ತೇನೆ. ಇದಕ್ಕೆ ಮಾಧ್ಯಮದ ಸ್ನೇಹಿತರ, ನಾಡಿನ ಜನತೆಯ ಎಲ್ಲರ ಸಹಕಾರವನ್ನು ಕೇಳ್ತಾ ಇದ್ದೇನೆ. ಸರ್, ನಿನ್ನೆ ಹೆಬ್ಬಾರ್ ಪುತ್ರ ವಿವೇಕ್ ಹೆಬ್ಬಾರ್ ಅವರು ಕಾಂಗ್ರೆಸ್ಸಿಗೆ ಸೇರ್ಪಡೆಯಾಗಿರೋದು. ಈಗ ಯಲ್ಲಾಪುರ ಕ್ಷೇತ್ರದಲ್ಲಿ ಅವರದ್ದೇ ಆದ ಒಂದಿಷ್ಟು ಇದೆ. ಬಟ್ಟು ಕಾಗೇರಿ ಅವರಿಗೆ ಈಗ ಈ ರೀತಿಯ ಬಂಡಾಯಗಳು, ಒಂದು ಕಡೆ ಅನಂತಕುಮಾರ್ ಹೆಗಡೆ ಅವ್ರ ಕಡೆಯವರು, ಈ ಥರದವರು ಎಲ್ಲ ಸಮಸ್ಯೆಗಳು ತಂದೊಡ್ತಾ ಇದೆಯಾ? ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಕೆಲಸವನ್ನು ನಾವು ಮಾಡ್ತೇವೆ. ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯಗಳು, ಒಡಕು ಧ್ವನಿಗಳು ಬರೋದಿಲ್ಲ. ನಾವೆಲ್ಲ ಒಟ್ಟಾಗಿ ಒಂದಾಗಿ ನಾವು ಮಾಡ್ತೇವೆ. ಹೆಬ್ಬಾರವರು ತಾಂತ್ರಿಕವಾಗಿ BJPಯಲ್ಲಿ ಇದ್ದಾರೆ. ನನಗೆ ಒಂದೇ ಒಂದು ಹೆಬ್ಬಾರನ್ನ ನೋಡಿದಾಗ ಅನ್ನಿಸ್ತಾ ಇರೋದು, ಪ್ರಜಾಪ್ರಭುತ್ವಕ್ಕೆ ಶೋಭೆ ತರುವಂತಹ ನಡವಳಿಕೆ ಅವರದ್ದಲ್ಲ. ನಮ್ಮ ಸಂಸದೀಯ ವ್ಯವಸ್ಥೆಗೆ ಶೋಭೆ ತರುವಂಥ ನಡವಳಿಕೆ ಅವರಲ್ಲ. ಒಬ್ಬ ಜನಪ್ರತಿನಿಧಿಯಾಗಿ ಶಾಸಕನಾಗಿದ್ದಂಥವರು ಮಾಡಬಾರ್ದನ್ನು ಮಾಡಿದರೆ ಏನೆಲ್ಲ ಒಂದು ಅವ್ಯವಸ್ಥೆಯನ್ನು, ಮೌಲ್ಯಗಳ ಕುಸಿತವನ್ನು, ನೈತಿಕ ಒಂದು ದಿವಾಳಿತನವನ್ನು ಕಾಣಬಹುದು ಅನ್ನೋದನ್ನು ಹೆಬ್ಬಾರಲ್ಲಿ ನಾವು ಕಾಣ್ಬೋದು. ಈಗ ಹೆಬ್ಬಾರ್ ಪುತ್ರ ಹೋಗಿರುವಂಥದ್ದು ಈಗ ಆ್ಯಕ್ಚುಲಿ ಬ್ರಾಹ್ಮಣ ಮತಗಳಿಗೆ ಸಮಸ್ಯೆ ಆಗೋದಿಲ್ಲ, ಆದರೆ ಇತರೆ ಜನಾಂಗದ ಮತಗಳು BJPಯಿಂದ ಎಲ್ಲಾದರೂ ನಾನು ಮಾಧ್ಯಮದ ಸ್ನೇಹಿತರಲ್ಲೂ ವಿನಂತಿ ಮಾಡ್ಕೊಳ್ತೀನಿ, ಮತದಾರರನ್ನು ಜಾಗೃತಗೊಳಿಸುವಂತಹ, ಶಿಕ್ಷಣಗೊಳಿಸುವಂತಹ ಮತ್ತು ಅವರಲ್ಲಿ
ಒಂದು ಪ್ರಬುದ್ಧತೆಯನ್ನು ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಗ್ಗೆ ಬೆಳೆಸಬೇಕಾದಂಥ ಕರ್ತವ್ಯ ನಮ್ಮೆಲ್ಲರದ್ದೂ ಇದೆ. ನಾವು ಕೇವಲ ನರೇಂದ್ರ ಮೋದಿಜಿಯವರು 4 ವಿಭಾಗ ಮಾಡಿದ್ದಾರೆ: ಬಡವರು, ರೈತರು, ಮಹಿಳೆಯರು, ಯುವಕರು. ಈ 4 ಹೊರತಾಗಿ ನಾವು ರಾಜಕೀಯಕ್ಕೋಸ್ಕರವಾಗಿ ಬೇರೆ ಸಂಗತಿಗಳನ್ನು ಬಳಸ್ಕೊಂಡ್ರೆ ಉಚಿತವಲ್ಲ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ನಾವು ಅವರನ್ನು ಜಾತಿಯ ಕಾರಣದಿಂದ, ಭೌಗೋಳಿಕವಾದ ಕಾರಣದಿಂದ, ವೇಷಭೂಷಣಗಳ ಕಾರಣದಿಂದ ಇತ್ಯಾದಿಗಳ ಕಾರಣದಿಂದ ಭೇದ ಭಾವ ಮಾಡೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ಅವರು ಹೇಳಿರುವಂಥ ನಾವು BJP ಮುಖಂಡರ ಆಗಿರುವಂಥ ಬೇಸರದಿಂದ ನಾವು ಬೇಸತ್ಕೊಂಡು ಈಗ ಕಾಂಗ್ರೆಸ್ ಸೇರಿದ್ದೇವೆ ಅಂತ ಹೇಳ್ಕೊಂಡು, ಇನ್ನೂ ಒಂದು ವಿಷಯ ಅಂದರೆ ಸರ್, ಯಲ್ಲಾಪುರ ಮುಂದುಗಡೆ ಏನು ವಿಭಾಗ ಆಲ್ರೆಡಿ ಹೆಬ್ಬಾರ್ ಅವರ ಅಂಡರ್ಲಿದ್ದದು. ಈಗ ಸೊ ಅವರು ಈಗ ಸೈಲೆಂಟ್ ಆಗಿದ್ದಾರೆ. ಸೊ ಆ ಕ್ಷೇತ್ರದಲ್ಲಿ ಮತದಾರರು ಸೆಳಲಿಕ್ಕೆ ಈಗ ಮತದಾರರು ಯಾವತ್ತೂ ಯಾರ ಅಂಡರೂ ಇರೋದಿಲ್ಲ, ಸ್ವತಂತ್ರವಾಗಿ ಇರ್ತಾರೆ. ಈ ನಾಯಕರುಗಳು ನಮ್ಮ ಅಂಡರ್ ಇದ್ದಾರೆ ಅಂತ ಭ್ರಮಿಸ್ಕೊಳ್ಳೋದು ತಪ್ಪು. ಅವರು ಸ್ವತಂತ್ರವಾದಂಥ ಪ್ರಜೆಗಳು. ಅವರಿಗೆ ಆತ್ಮಸಾಕ್ಷಿಗೆ ಮತ ಹಾಕುವಂಥ ಒಂದು ಪ್ರಜ್ಞೆ ಇದೆ. ಆ ಜಾಗೃತಿಯನ್ನು ನಾವು ಮೂಡಿಸ್ತೀವಿ. ಮತ್ತು ಈ ನಾಯಕರುಗಳು ಈ ರೀತಿ ನನ್ನ ಅಂಡರ್ ಇದ್ದಾರೆ ಅಂದರೆ ಏನು, ಮತದಾರರನ್ನು ಅವ್ರು ಏನು ಅಂದ್ಕೊಳ್ತಾರೆ? ಅವರು ಹೀಗೆ ಅಂದ್ಕೊಳ್ಳೋದು ಸರಿಯಾದ ಕ್ರಮ ಅಲ್ಲ. ಮತದಾರರು BJP ಪರವಾಗಿ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ವಿಶ್ವಾಸ ನಮಗಿದೆ. ನಿಶ್ಚಿತವಾಗಿ ಮತದಾರರು BJPಯನ್ನು ಬೆಂಬಲಿಸಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.